ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಆರಾಮಿದ್ದೀರಾ? ನಾವು ಕೂಡ ಆರಾಮಿದ್ದೀವಿ ನೋಡಿ ಫ್ರೆಂಡ್ಸ. ನೀವು ಆರಾಮಿದ್ದೀರಾ ಅಂತ ಅನ್ಕೋತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೆ ನೋಡಿ ಫ್ರೆಂಡ್ಸ. ಇದು ನಮ್ಮ ತವ್ರ ಮನೆ ವ್ಲಾಗ್ ನೋಡಿರಿ. ಜಾತ್ರೆ ಎಲ್ಲ ಮುಗಿಸ್ಕೊಂಡು ತವ್ರ ಮನೆಗೆ ಬಂದಿದ್ದೀನಿ ಅಂತ ಫಸ್ಟ್ ವ್ಲಾಗ್ಲೇ ಹೇಳ್ಬಿಟ್ಟಿನಿ ನೋಡಿರಿ. ಇವ್ರು ನಮ್ಮ ಅಕ್ಕ ನೋಡಿರಿ ಇಡ್ಲಿ ಮಾಡ್ಲಾಗತ್ತಿರ್ರಿ. ಇಡ್ಲಿ ಎಲ್ಲ ತಿಂದ್ಬಿಟ್ಟು ಮಧ್ಯಾಹ್ನ ನೋಡಿರಿ ಹಿಂಗೆ ನಾವು ಇದಕ್ಕೆ ಚಕಾರ ರೊಚ್ಚಿ ಅಂತ ಅಂತೀವಿ ನೋಡಿರಿ. ಒಬ್ಬೊಬ್ರ ಕಡೆ ಚೌಕಾಬಾರ ಹಿಂಗೇನೇನೋ ಅಂತಿರ್ತಾರೆ ರೀ. ಯಾರ್ಯಾರ ಕಡೆ ಏನೇನು ಅಂತಾರಂತ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ. ನಮ್ಮ ಕಡೆ ನಾವಂತೂ ಚಕಾರ ರೊಚ್ಚಿ ಅಂತ ಅಂತಿರ್ತೀವಿ ನೋಡಿರಿ. ಇವ್ರು ನೋಡಿರಿ ನಮ್ಮ ಅಕ್ಕ ರೀ. ಅಕ್ಕ ಅವ್ರು ಇಬ್ಬರು ಮಕ್ಕಳು ನೋಡಿರಿ. ಇನ್ನೊಬ್ಳು ಹುಡುಗಿ ಇದ್ದಾಳೆ ರೀ. ಆಕಿನೂ ಕೂಡ ಆಡ್ತಿದ್ದಳು ರೀ. ಆಕಿಗೆ ಇನ್ನೂ ಒಂದು ಸ್ವಲ್ಪ ಗೊತ್ತಾಗಂಗಿಲ್ಲ ಅಂತ ನಾವು 4 ಜನ ನೋಡಿರಿ, 4 ಜನ ಆಡ್ತಾ ಕೂತ್ಕೊಂಡಿದ್ದೆ ನೋಡಿರಿ. ಆ ಕಡೆ ನೋಡಿರಿ ನನ್ನ ಮಗಳು, ಆಕಿ ಚಿಕ್ಕ ಮಗಳು ನೋಡಿರಿ ನಮ್ಮ ಅಕ್ಕ ಅಂದು ನಮ್ಮ ಮಮ್ಮಿಯವ್ರು ನೋಡಿರಿ. ನನ್ನ ಮಗು ನೋಡಿರಿ ನಾವು ಈ ಕಡೆ ಆಡ್ಕೋತ ಕೂತಿದ್ದೀವಿ. ಆಕಿಗೆ ಗೊತ್ತಾಗಲ್ಲ ಅಂತ ನಾವು ಆಡೋಕ್ಕೆ ತೊಗೊಂಡಿರ್ಲಿಲ್ಲ ರೀ. ಆಕಿ ನೋಡಿರಿ ಹುಂಚಿನ ಪಕ್ಕ ತೊಗೊಂಡ್ಬಿಟ್ಟು ಆಕಿಂದೇ ಒಂದು ಆಟ ಮಾಡ್ಕೊಂಡು ಬಿಟ್ಬಿಟ್ಟ ನೋಡಿರಿ. ಆಕಿಗೆ ಏನು ಆಟ ಆಡೋದು ಗೊತ್ತಾಗಂಗಿಲ್ಲ ರೀ. ಆದರೂ ಅವಳಿಗೆ ಒಂಥರ ಇನ್ನು ಯಾರು ನಂಗೆ ತೊಗೊಂಡಿಲ್ಲ ಅಂದರೂ ಪರವಾಗಿಲ್ಲ, ನಾನು ಆಟ ಆಡ್ಕೊತೀನಿ ಅಂತ ಅವಳು ಒಂದು ಸ್ವಲ್ಪ ಹುಂಚಿನಕಾಯ್ದೊಂದು ಬೀಜ ಇರ್ತಲ್ರಿ, ಅದಕ್ಕೆ ನಾವು ತೊಗೊಂಡ್ಬಿಟ್ಟು ಆಡ್ಕೊತ ಕೂತ್ಬಿಟ್ಟ ನೋಡಿರಿ. ಈ ಥರ ಆಕಿಗೆ ಆಟ ಆಡ್ಕೊತಿದ್ರೆ ಆಕಿಗೆ ಫುಲ್ ಒಂಥರ ಖುಷಿ ಆಗೋಗತ್ತಿತ್ತು ನೋಡಿರಿ. ಅವ್ರ ಅಣ್ಣ ನೋಡಿರಿ. ಮತ್ತು ಇದು ನೋಡಿರಿ ನೆಕ್ಸ್ಟ್ ಡೇದು ವ್ಲಾಗ್ ನೋಡಿರಿ. ನಮ್ಮದು ಅಮ್ಮವ್ರು ನೋಡಿರಿ ಮಜ್ಜಿಗೆ ಮಾಡಕತ್ತೀರಿ. ಆಕಿ ನಾ ಮಾಡ್ತೀನಂತ ಆಕಿ ನೋಡಿರಿ ಬ್ಯಾಡ ಅಂದ್ರೂ ಕೇಳಲಿಕ್ಕೆ ಬಿಡ್ರಿ, ಮಾಡಬೇಕಂತ ಆಕಿ ಒಂಥರ ಖುಷಿ ನೋಡಿರಿ. ಅದಕ್ಕೆ ಮಾಡಲಿ ಬಿಡು ಅಂಥೇಳಿ ಮಮ್ಮಿಯವರು ಮಾಡಲಿ ಅಂತ ಬಿಟ್ಬಿಟ್ರು ನೋಡಿರಿ. ಮಾಡೋಗತ್ತೀವ್ರಿ. ಅರ್ಧ ತೆಳಗೆ ಚೆಲ್ಲೋದು, ಅರ್ಧ ಆ ಕಡೆ ಈ ಕಡೆ. ಅಕ್ಕಿಗೆ ಇನ್ನೂ ಬರಲ್ಲಲ್ರಿ ಮಜ್ಜಿಗೆ ಮಾಡೋಕೆ, ನಮಗೆ ಬರಂಗಿಲ್ಲ ನೋಡಿರಿ. ಊರ ಕಡೆಯಿಂದ ನೋಡಿರಿ ಹಿಂಗೆ ಹಾಲು ಮೊಸರು ಮಜ್ಜಿಗೆ ಅದೇ ಒಂಥರ ಖುಷಿ ನೋಡಿರಿ. ಮನೆಯಲ್ಲಿ ಮನಗಂಡು ಹಾಲು ಇರ್ತಾವ್ರಿ, ಮಜ್ಜಿಗೆ ಆರಾಮಾಗಿ ಕುಡಿಬೋದು ನೋಡಿರಿ. ಬ್ಯಾಸ್ಗೆ ದಿನ ನೋಡಿರಿ ಅವಾಗಂತೂ ಎಲ್ಲರೂ ದಿನ ಮಧ್ಯಾಹ್ನ ನೋಡಿರಿ ತಣ್ಣಗೆ ಮಜ್ಜಿಗೆ ಕುಡಿಯೋದು ನೋಡಿರಿ. ಮತ್ತು ಇದು ನೋಡಿರಿ ಸಂಜೆ ಕಡೆಗೆ ಎಲ್ಲರೂ ಬಂದಿದ್ದೀವಲ್ರಿ, ಅದ್ರ ಸಲುವಾಗಿ ಅಂಥೇಳಿ ಗುಲಾಬ್ ಜಾಮೂನ್ ಮಾಡಾಮಿ ಅಂತ ಅಂದ್ಕೊಂಡು ಗುಲಾಬ್ ಜಾಮೂನ್ ಮಾಡೋಗುತ್ತೀನಿ ನೋಡಿರಿ. ಇಲ್ಲಿ ನೋಡಿರಿ ಒಂದು 2 ಪ್ಯಾಕೆಟಷ್ಟು ಗುಲಾಬ್ ಜಾಮೂನ ತೊಗೊಂಡ್ಬಿಟ್ಟಿದ್ದೇವೆ ನೋಡಿರಿ. ಅದಕ್ಕೆ ನೋಡಿರಿ ತಣ್ಣಗೆ ಕಾಯಿಸಿಬಿಟ್ಟು ತಣ್ಣಗೆ ಮಾಡ್ಕೊಂಡಿರೋಂಥ ಹಾಲನ್ನ ಹಾಕಿ ಚೆಂದ ಮಿಕ್ಸ್ ಮಾಡ್ಕೊಂಡು ಹೋಗ್ತೀನಿ ನೋಡಿರಿ. ಎಲ್ರಿಗೂ ಗೊತ್ತಿರುತ್ತಂತ ಅನ್ಕೋತೀನಿ ರೀ ಯಾವ ಥರ ಕಲಿಸ್ಬೇಕು ಅಂತ. ನಾವು ಕೈ ಹೆದಡಿಯಿಂದ ಟಚ್ ಮಾಡಬಾರ್ದು ನೋಡಿರಿ. ಬರೀ ಬಳ್ಳಿಂದನೇ ಚೆಂದ ಉದ್ರಾಗಿ ಫಸ್ಟಿಗೆ ಕಲಿಸ್ಕೊಂಡ್ಬಿಟ್ಟು ಆಮೇಲೆ ಮೆತ್ತಗೆ ಕಲಿಸ್ಕೋಬೇಕು ನೋಡಿರಿ. ನಾವಿಲ್ಲಿ ಅಂದರೆ ಇವ್ರು ನೋಡಿರಿ ನಮ್ಮ ಅತ್ತಿಗೆಯವ್ರು ನೋಡಿರಿ. ನಾನಿಲ್ಲಿ ಗುಲಾಬ್ ಜಾಮೂನ್ ವಿಡಿಯೋ ಮಾಡೋತೀನಿ ಅಂತ ಹೇಳಿಬಿಟ್ಟು ನನ್ನ ಮಗ ಮಾಡೋಗ್ತೀನಿ ರೀ. ಈಕಿ ನೋಡಿರಿ ನಮ್ಮ ಅಣ್ಣನ ಮಗಳು ನೋಡಿರಿ. ಆಕಿನ ಹೆಸರು ಸಮೃದ್ಧಿ ಅಂತ ಹೇಳಿಬಿಟ್ಟು ಫಸ್ಟ್ ಒಂದು ವಿಡಿಯೋದಾಗ ತೋರಿಸಿನಂತ ಅನ್ಕೋತೀನಿ ನೋಡಿರಿ ಫ್ರೆಂಡ್ಸ. ಇವ್ರು ನಮ್ಮದು ಅತ್ತಿಗೆಯವ್ರು ನೋಡಿರಿ. ಇಲ್ಲಿ ನೋಡಿರಿ ನಾ ಇಲ್ಲಿ ಕಲಿಸ್ಲಾಗತ್ತೀನಿ ನೋಡಿರಿ. ನನ್ನ ಮಗ ವಿಡಿಯೋ ಮಾಡೋಗತ್ತೀನಿ ರೀ ಫ್ರೆಂಡ್ಸ. ಸಕ್ಕರೆ ತೊಗೊಂಡ್ಬಿಟ್ಟಿದೆ ನೋಡಿರಿ. ಇಲ್ಲಿ ನೋಡಿರಿ ಒಂದು ಪ್ಯಾಕೆಟ್ ಕಲ್ಸ್ಕೊಂಡಿನಿ ರೀ, ಇನ್ನೊಂದು ಪ್ಯಾಕೆಟ್ ಕಲ್ಸ್ಕೊಳ್ಳಾರ ಅಂತ ಹೇಳಿಬಿಟ್ಟು ಕಲ್ಸ್ಕೊಳೋಗುತ್ತೀನಿ ನೋಡಿರಿ. ಎಲ್ಲರೂ ಕಲ್ತ್ಬಿಟ್ಟು ಮಾಡಿದ್ರೆ ಬೇಗ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ಪಟ್ ಅಂತ ಕಲ್ಸ್ಕೊಂಡ್ಬಿಟ್ಟು ನೆನೆಯಾಕ ಇಟ್ಬಿಟ್ಟಿನಿ ನೋಡಿರಿ ಫ್ರೆಂಡ್ಸ. ಮಕ್ಕಳು ಅಷ್ಟು ಜನ ಇದ್ರು ನೋಡಿರಿ. ಅದ್ರ ಸಲುವಾಗಿ ಎಲ್ರಿಗೂ ಒಂಥರ ಖುಷಿ ಇತ್ತು ನೋಡಿರಿ. ಯಾವಾಗ ಜಾಮೂನ್ ತಿಂತೀವೋ ಅಂತ ಕಾಯ್ಕೊಂಡು ಕೂತ್ಬಿಟ್ಟಿದ್ರು ನೋಡಿರಿ ಫ್ರೆಂಡ್ಸ. ಇಲ್ಲಿ ನಾನು ನೋಡಿರಿ 2 ಪ್ಯಾಕೆಟ್ ಜಾಮೂನ್ ಮಾಡವ ಅಂಥೇಳಿ ತೊಗೊಂಡಿನಂತ ಆವಾಗ ನಿಮಗೆ ಹೇಳಿಬಿಟ್ಟಿನಿ ನೋಡಿರಿ. ಇಲ್ಲೊಂದು ಸ್ಟೀಲ್ ಬೊಗೋಣಿದಾಗ ನೋಡಿರಿ ನೀರು ಹಾಕೋಗ್ತೀನಿ ನೋಡಿರಿ. ನಾನು ಇಲ್ಲಿ ನೋಡಿರಿ ನೀರನ್ನ ಫ್ರೆಂಡ್ಸ ಅಳತಿ ಮಾಡಿನೇ ಹಾಕ್ಲೋತೀನಿ ನೋಡಿರಿ ಎಷ್ಟು ಬೇಕಾತಾವ ಅಂತ ಹೇಳಿಬಿಟ್ಟು. ನಾನಿಲ್ಲಿ ನೋಡಿರಿ ಒಂದು ಪ್ಯಾಕೆಟಿಗೆ ಒಂದು 3 ಗ್ಲಾಸಷ್ಟು, ಇಲ್ಲಿ ನೋಡಿರಿ ನಾನಿಲ್ಲಿ 6 ಗ್ಲಾಸಷ್ಟು ನೀರನ್ನು ತೊಗೊಂಡಿದ್ದೀನಿ ನೋಡಿರಿ. ಅದೇ ಪ್ರಮಾಣದಾಗ ನಾನು ಸಕ್ಕರೆ ಕೂಡ ತೊಗೊಂಡ್ಬಿಟ್ಟಿನಿ ನೋಡಿರಿ. ಈಗ ನೀರು ನೋಡಿರಿ ಫಸ್ಟ್ ಇಲ್ಲಿ ಕುದಿಯೋಕೆ ಇಟ್ಬಿಡ್ತೀನಿ ನೋಡಿರಿ. ಯಾಕಂತಂದ್ರೆ ಫಸ್ಟ್ ನೀರು ಜಲ್ದಿ ಕುದ್ದು ಅಂದ್ರೆ ಪಾಕ ಜಾಸ್ತಿ ಹೊತ್ತು ಮಾಡ್ಕೊಳ್ಳೋದೇನು ಬೇಕಾಗಂಗಿಲ್ಲ ನೋಡಿರಿ ಫ್ರೆಂಡ್ಸ. ಅದ್ರಗೋಸ್ಕರ ಫಸ್ಟ್ ಇಲ್ಲಿ ನೀರನ್ನು ನಾನು ಕುದಿಯೋಕೆ ಇಟ್ಬಿಟ್ಟಿನಿ ನೋಡಿರಿ. ನೀರು ಕುದೀಲಿ ಅಂತ ಆ ಕಡೆಗೆ ಬಿಟ್ಟು ಈ ಕಡೆ ನೋಡಿರಿ ನಾವು ಕಲಿಸ್ಕೊಂಡು ಇಟ್ಕೊಂಡಿದ್ದೀವಲ್ರಿ ಜಾಮೂನ್ ಪ್ರೀಮಿಕ್ಸನ್ನ ಒಂದು ಸ್ವಲ್ಪ ಕೈಗೆ ತುಪ್ಪ ಹಚ್ಬಿಟ್ಟು ಒಂದು ಸ್ವಲ್ಪ ಚೆಂದ ಮಿದುಕೊಂಡ್ಬಿಟ್ಟು ಅದರದ್ದು ಜಾಮೂನನ್ನು ಮಾಡ್ಕೊಂಡ್ಬಿಡ್ತೀವಿ ನೋಡಿರಿ. ದೊಡ್ಡದಾಗಿ ಬೇಕಾದ್ರೆ ದೊಡ್ಡದಾಗಿ ಕೂಡ ನೀವು ಮಾಡ್ಕೋಬೋದು ಜಾಮೂನ್ ರೀ. ಇಲ್ಲ ಚಿಕ್ಕದಾಗೆ ಮಾಡ್ಕೋತೀನಿ ಅಂತ ಅಂದ್ರೆ ಪುಟಾಣಿಯಾಗಿ ಕೂಡ ಮಾಡ್ಕೋಬೋದು ನೋಡಿರಿ. ನಾವಿಲ್ಲಿ ಜಾಸ್ತಿ ದೊಡ್ಡದು ಮಾಡ್ತಿಲ್ರಿ, ಜಾಸ್ತಿ ಚಿಕ್ಕದು ಮಾಡ್ತಿಲ್ರಿ. ಮೀಡಿಯಮಾಗಿ ಮಾಡೋಣ, ಮಕ್ಕಳು ಇದ್ದಾರಲ್ಲ ಎಲ್ಲರೂ ತಿಂತಾರಂತ ಹೇಳಿಬಿಟ್ಟು ಅಷ್ಟೇ ಮೀಡಿಯಮಾಗಿ ಸಣ್ಣನೇ ಮಾಡೋಗುತ್ತಿದೆ ನೋಡಿರಿ. ತೀರಾ ಏನು ಸಣ್ಣ ಮಾಡಿಲ್ರಿ, ಅಷ್ಟೇ ಒಂದು ಸ್ವಲ್ಪ. ಮತ್ತು ಇದು ಎಣ್ಣೆದಾಗ ಹಾಕಿದ್ರೆ ಇನ್ನೊಂದು ಸ್ವಲ್ಪ ದಪ್ಪ ಆಗ್ತದೆ, ಪಾಕದಾಗ ಹಾಕಿದ್ರೆ ಇನ್ನೂ ಸ್ವಲ್ಪ ದಪ್ಪ ಆಗ್ತದಲ್ರಿ. ಅದ್ರ ಸಲುವಾಗಿ ನೋಡಿಕೊಂಡೇ ಮಾಡ್ಕೊಳ್ಳೋಣ ಅಂತ ಮಾಡೋಗುತ್ತಿದೆ ನೋಡಿರಿ. ಇವರು ನಮ್ಮ ಅಕ್ಕವ್ರಿ. ನಮ್ಮ ಅಕ್ಕ, ನಾನು ಮತ್ತು
ನಮ್ಮ ಅತ್ತಿಗೆಯವರು 3 ಜನನೂ ಸೇರಿಬಿಟ್ಟು ಮಾಡಮಂಥೇಳಿ ಮಾಡೋಗುತ್ತಿದೆ ನೋಡ್ರಿ. ಎಲ್ಲರೂ ಮಾಡಿದ್ರೆ ಪಟ ಆಗುತ್ತಂತ ಹೇಳಿಬಿಟ್ಟು 3 ಜನನೂ ಮಾತಾಡ್ಕೊತ ಕತ್ತಿ ಮಾಡ್ಕೋತ ಕೆಲಸ ನೋಡ್ರಿ. ಜಾಸ್ತಿ ಜನ ಇದ್ದರೆ ಜಾಸ್ತಿ ಆಗುತ್ತೆ ಅಂತ ಅನ್ಕೋಬೋದು ಫ್ರೆಂಡ್ಸ್. ಆದರೂ ಎಲ್ಲರೂ ಸೇರಿ ಮಾತಾಡ್ಕೊತ ಮಾಡಿದ್ರೆ ಜಾಸ್ತಿ ಕೆಲಸನೂ ಅನ್ಸಂಗಿಲ್ರಿ ಮತ್ತು ಬೇಗ ಕೂಡ ಆಗ್ತಾವೆ ನೋಡ್ರಿ. ನಾನು ಫಸ್ಟ್ ಒಂದು ಸ್ವಲ್ಪ ಜಾಮೂನ್ನ ಈ ಥರ ಮಾಡಿಬಿಟ್ಟು ನೋಡ್ರಿ, ಆಮೇಲೆ ನಾ ಪಾಕ ಮಾಡೋಣ ಅಂತ ಪಾಕ ಮಾಡೋಕೆ ಹೋಗ್ಬಿಟ್ರಿ. ಆಮೇಲೆ ನಮ್ಮ ಅತ್ತಿಗೆಯವರು ಅವರಿಬ್ಬರು ಅಕ್ಕ ಇಬ್ಬರು ಸೇರಿಬಿಟ್ಟು ಅವರು ಜಾಮೂನನ್ನು ಮಾಡಿದ್ರು ನೋಡ್ರಿ. ನಾವು ಈ ಕಡೆಗೆ ಪಾಕನೂ ರೆಡಿ ಮಾಡೋಕೆ ಇಟ್ಟಿದ್ದೇವಲ್ರಿ, ಅದ್ರ ಸಲುವಾಗಿ ಪಾಕನ ನೋಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡೋಗುತ್ತಿದ್ದು ನೋಡ್ರಿ. ಈ ಕಡೆಗೆ ನೀರು ಕೂಡ ಚೆಂದ ಹೆಸ್ರು ಬಂದುಬಿಟ್ಟಿವಿ ನೋಡ್ರಿ. ನೀರು ಹೆಸ್ರು ಬಂದೀವಿ ಅಂತ ಹೇಳಿಬಿಟ್ಟು ಸಕ್ರೆ ನಾನು ಸಮ ಪ್ರಮಾಣದಾಗ ತೊಗೊಂಡಿನಂತ ಫಸ್ಟೇ ಹೇಳಿದ್ದೀನಿ ನೋಡ್ರಿ ಫ್ರೆಂಡ್ಸ. ನೀರು ಹೆಸ್ರು ಬಂದವ ಅಂತ ಹೇಳಿಬಿಟ್ಟು ಸಕ್ರೆನೂ ನೀರೊಳಗೆ ಹಾಕಿಬಿಟ್ಟು ಚೆಂದ ಕಲಸಗುತ್ತೀನಿ ನೋಡ್ರಿ. ಸಕ್ರೆ ನೋಡ್ರಿ ಕರ್ಗತನ ಚೆಂದ ಕೈ ಆಡಿಸ್ತಾ ಇರಬೇಕ್ರಿ. ಕಲರ್ ನೋಡ್ಬೋದು ನೀವು ಯಾವ ಥರ ಆಗಿಬಿಟ್ಟಿದೆ ಇವಾಗ ಅಂತ ಹೇಳಿಬಿಟ್ಟು ಚೆಂದ ನೋಡ್ರಿ ಕುದಿಬೇಕ್ರಿ. ಪಾಕ ಅಂತಂದ್ರೆ ಒಂದು ಎಳೆ ಪಾಕ ಬರಬೇಕು ಅಂತ ಹೇಳಿ ಏನೂ ಇಲ್ಲ ನೋಡ್ರಿ ಫ್ರೆಂಡ್ಸ. ಸ್ವಲ್ಪ ಸಕ್ರೆ ಕರಗದ ಮೇಲೆ ನಾನು ನಿಮ್ಮ ಟಿಪ್ಸ್ ಹೇಳ್ತೀನಿ ರೀ ಫ್ರೆಂಡ್ಸ. ಫಸ್ಟು ನೀರು ಚೆಂದಾಗಿ ಕುದಿಸ್ಕೊಂಡ್ಬಿಟ್ಟು ಆಮೇಲೆ ಒಂದು 9 ರಿಂದ 10 ನಿಮಿಷ ಕುದಿಸ್ಕೊಂಡ್ರೆ ಸಾಕು ನೋಡ್ರಿ ಸಕ್ರೆ ಹಾಕಿಬಿಟ್ಟು. ಇಲ್ಲ ಜಾಸ್ತಿ ಏನಾದರೂ ನಾವು ಕ್ವಾಂಟಿಟಿಲಿ ಮಾಡ್ತೀವಿ ಅಂತ ಅಂದ್ರೆ ಒಂದು 15 ನಿಮಿಷ ಇಟ್ಟರೆ ಸಾಕು ನೋಡ್ರಿ. ಆ ಕಡೆಗೆ ಕುದಿಯೋಕೆ ಇಟ್ಬಿಟ್ಟು ಸಕ್ರೆ ಕರಗಿಸಿದ ಮ್ಯಾಗ ಈ ಕಡೆ ನಾವು ಏನೇನೋ ಕಾಮಿಡಿಯಾಗಿ ಮಾತು ಹೇಳ್ಕೊಂಡು ನಗ್ತಾ ಕೂತ್ಬಿಟ್ಟಿದೆ ನೋಡ್ರಿ ಫ್ರೆಂಡ್ಸ. ಇಕ್ಕಿ ನೋಡ್ರಿ ನಮ್ಮ ಅಕ್ಕನ ಮಗಳು ಎಷ್ಟೊತ್ತು ವಿಡಿಯೋ ಮಾಡೋಗುತ್ತೇಳ್ರಿ ಫ್ರೆಂಡ್ಸ. ಇವಾಗ ನಾನು ಮಾಡ್ತೀನಿ ಮಾವು ಅಂತ, ನನಗೆ ಮಾವು ಅಂತಾಡ್ರಕಿ ಅಂತ ಹೇಳಿಬಿಟ್ಟಿದ್ರಿ. ಅದ್ರ ಸಲುವಾಗಿ ಸರಿವ ನೀ ಮಾಡು ಅಂತ ಹೇಳಿಬಿಟ್ಟು ಬಿಟ್ಬಿಟ್ಟಿದ್ದು ನೋಡ್ರಿ. ಅಕ್ಕಿಗೂ ಭಾಳ ಕೆಲಸ ಮಾಡೋದು ಮಂಡಿ ಅದ ರೀ ಇವಾಗಲೇ ರೀ. ಅಕ್ಕಿನೂ ಮಾಡೋಗುತ್ತಿದ್ರಿ, ಅದ್ರ ಸಲುವಾಗಿ ನಾನು ಇನ್ನು ವಿಡಿಯೋದಾಗ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮಾಡೋಗುತ್ತಿದ್ರಿ. ಅಕ್ಕಿಗೆ ನಾಚಿಗೆ ಹೊಂಟಿತ್ರಿ. ಇಷ್ಟೊತ್ತು ವಿಡಿಯೋ ಅಕ್ಕಿನೇ ಮಾಡೋಗುತ್ತೀವ್ರಿ. ಫಸ್ಟ್ ಒಂದು ಸ್ವಲ್ಪ ಹೊತ್ತು ನನ್ನ ಮಗ ಮಾಡಿದ್ರಿ, ಆಮೇಲೆ ಅಕ್ಕಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಕ್ಕಿ ಮಾಡೋಗುತ್ತೀವ್ರಿ. ಈ ಕಡೆಗೆ ಸಕ್ರೆ ಕರಿಯಾದ್ರಿ ಪಾಕನೂ ಕುದ್ಲಿಗತ್ತದ ನೋಡ್ರಿ ಫ್ರೆಂಡ್ಸ. ಇಷ್ಟು ಪಾಕ ಕುದ್ರೆ ಸಾಕು ನೋಡ್ರಿ. ಇದಕ್ಕೊಂದು ಸ್ವಲ್ಪ ನಾನು ಇಲ್ಲಿ ಏಲಕ್ಕಿ ಹಾಕ್ಬಿಟ್ಟಿನಿ ನೋಡ್ರಿ. ಏಲಕ್ಕಿ ಹಾಕಿಬಿಟ್ಟು 1 ನಿಮಿಷ ಕುದಿಸ್ಕೊಂಡ್ರೆ ನಮ್ಮ ಪಾಕ ಇಲ್ಲಿ ರೆಡಿ ಆಗಿಬಿಟ್ಟದ ನೋಡ್ರಿ. ಇವಾಗ ಗ್ಯಾಸನ್ನ ನಾನು ಆಫ್ ಮಾಡಿಬಿಟ್ಟು ಪಾಕ ರೆಡಿ ಆಗ್ಯದ ಅಂತ ಹೇಳಿಬಿಟ್ಟು ಗ್ಯಾಸ್ನ ಆಫ್ ಮಾಡಿ ಇಟ್ಟು ಬಿಡ್ತೀನಿ ನೋಡ್ರಿ. ಆ ಕಡೆಗೆ ನೋಡ್ರಿ ಜಾಮೂನು ಮಾಡೋಗ್ತಾರಲ್ರಿ ಹೆಂಗೂ ಕರ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ಎಣ್ಣೆನೂ ಕಾಯಕ್ಕೆ ಇಟ್ಬಿಟ್ಟಿದ್ದೀನಿ ನೋಡ್ರಿ ಫ್ರೆಂಡ್ಸ. ಎಣ್ಣೆನೂ ಚೆಂದಾಗಿ ಕೈದದ್ದು ನೋಡ್ರಿ. ಅದ್ರಗೋಸ್ಕರ ಒಂದು ಸ್ವಲ್ಪನೇ ನಾನು ಮಾಡ್ಕೊಂಡಿರೋಂಥ ಜಾಮೂನು ಉಂಡಿನ ಇದ್ರ ಒಳಗಡೆ ಹಾಕಿಬಿಟ್ಟು ಚೆಂದ ಲೋ ಫ್ಲೇಮಲ್ಲೇ ಒಳಗಡೆ ಚೆಂದ ಬೇಯೋ ತನಕ ನಾನು ಕುದಿಸ್ಕೊಂಡು ಬಿಡ್ತೀನಿ ನೋಡ್ರಿ. ಚೆಂದ ಫ್ರೈ ಮಾಡ್ಕೊತೀನಿ ರೀ ಫ್ರೆಂಡ್ಸ. ಸ್ವಲ್ಪ ತಿರುಗಿಸ್ಕೊಂತ ಫ್ರೈ ಮಾಡ್ಕೊಂಡ್ರೆ ಎಲ್ಲ ಕಡೆಗೂ ಚೆಂದ ಗೋಲ್ಡನ್ ಬ್ರೌನ್ ಬರೋವರೆಗೂ ಒಂದು ಸ್ವಲ್ಪ ಡಾರ್ಕಾಗಿ ಮಾಡಿದ್ರೇ ಜಾಮೂನು ತಿನ್ನೋಕ್ಕೂ ಚೆಂದ ಇರ್ತದೆ ನೋಡ್ರಿ. ಒಳಗಡೆವರೆಗೂ ಚೆಂದ ಬೇಯ್ದಿರ್ತಾವಂತ ಅನ್ಕೋತೀನಿ ನೋಡ್ರಿ. ಈ ಕಡೆಗೆ ಆ ಕಡೆಗೆ ಸ್ವಲ್ಪ ಅಲ್ಲಾಡ್ಸ್ಕೊತ ಜಾಮೂನ ನಾನು ಫ್ರೈ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ. ನೋಡ್ಬೋದು ನೀವು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತದ್ರಿ. ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡ್ರಿ ಫ್ರೆಂಡ್ಸ. ಅಲ್ಲಿವರೆಗೂ ನಾವು ಚೆಂದ ಫ್ರೈ ಮಾಡ್ಕೋಬೇಕಾಗ್ತದೆ ರೀ. ಇವಾಗ ನೋಡ್ಬೋದು ನೀವು ಕಲರ್ನು ಎಷ್ಟು ಚೆಂದ ಬಂದುಬಿಟ್ಟದು ಅಂಥೇಳಿ. ಈ ಥರ ಕಲರ್ ಬಂದ್ರೇ ಜಾಮೂನು ತಿನ್ನೋಕ್ಕೂ ಒಂದು ಸ್ವಲ್ಪ ಚೆನ್ನಾಗಿರ್ತಾವೆ ನೋಡ್ರಿ. ನೋಡ್ಬೋದು ಇಷ್ಟು ಬಂದರೆ ಸಾಕು ನೋಡ್ರಿ ಫ್ರೆಂಡ್ಸ. ಇವಾಗ ಇದನ್ನು ತೆಗೆದ್ಬಿಟ್ಟು ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿರೋಂಥ ಪಾಕದೊಳಗೆ ಹಾಕ್ಬಿಡ್ತೀನಿ ನೋಡ್ರಿ. ಹಾಕಿಬಿಟ್ಟು ಒಂದು 2 ಗಂಟೆ ಇಟ್ಬಿಟ್ರೆ ನಮ್ಮ ಜಾಮೂನ ರೆಡಿ ಆಗ್ತಾವೆ ನೋಡ್ರಿ ಫ್ರೆಂಡ್ಸ. ಅದೇ ಥರ ಮಿಕ್ಕಿರೋ ಅಂಥ ಎಲ್ಲ ಜಾಮೂನ್ನ ಹಿಂಗೆ ನಾನು ರೆಡಿ ಮಾಡಿಕೊಂಡು ಕರ್ಕೊಂಡ್ಬಿಡ್ತೀನಿ ನೋಡ್ರಿ. ಇಷ್ಟೆಲ್ಲ ಇವಾಗ ಮಾಡಿಬಿಟ್ಟು ಇಟ್ಬಿಟ್ಟಿದ್ದಾರೆ ರೀ. ಎಲ್ಲ ಹಾಕಿ ಈ ಥರ ಜಾಮೂನ್ನ ಒಂದೊಂದೇ ಸ್ವಲ್ಪ ಮಾಡಿ ಹಾಕ್ಕೊಂಡ್ಬಿಟ್ಟಿನಿ ನೋಡ್ರಿ. ಜಾಮೂನು ಕೂಡ ಇವಾಗ ರೆಡಿ ಆಗಿಬಿಟ್ಟ ನೋಡ್ರಿ ಫ್ರೆಂಡ್ಸ. ನೋಡ್ಬೋದು ನೀವು ಎಷ್ಟು ಮಸ್ತಾಗಿ ರೆಡಿ ಆಗ್ಯಾವಂತ. ಇನ್ನೊಂದು ಸ್ವಲ್ಪ ನೆನಿಬೇಕು ರೀ ಫ್ರೆಂಡ್ಸ. ನಾವು ಇವಾಗ ಮಧ್ಯಾಹ್ನ ಮಾಡಿಬಿಟ್ರೆ ಸಂಜೆ ಅಷ್ಟೊತ್ತಿಗೆ ತಿನ್ನೋಕೆ ಚೆನ್ನಾಗಿ ಬರ್ತಾವೆ ನೋಡ್ರಿ. ಜಾಮೂನು ಕೂಡ ರೆಡಿ ಆಗಿಬಿಟ್ಟಾವೆ ನೋಡ್ರಿ ಫ್ರೆಂಡ್ಸ. ಮತ್ತು ಜಾಮೂನು ಜೊತೆಗೆ ಒಂದು ಸ್ವಲ್ಪ ಖಾರವಾಗಿ ಚೂಡ ಮಾಡ್ಕೊಂಡಿದ್ದೆ ನೋಡ್ರಿ. ಮತ್ತು ಶೇವ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮನೆಯಲ್ಲೇ ಮಾಡ್ಕೊಳ್ಳೋಣ ಶೇವ್ ಅಂತ ನಮ್ಮ ಅತ್ತಿಗೆಯವ್ರು ಇಲ್ಲಿ ಮಾಡ್ಲೋಗ್ತಾರೆ ನೋಡ್ರಿ. ಇದ್ರಾಗ ನೋಡ್ರಿ ಕಳ್ಳಿ ಹಿಟ್ಟು ತೊಗೊಂಡ್ಬಿಟ್ಟಾರಿ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟಾರಿ. ಮತ್ತು ಏನು ಹಾಕಿಲ್ಲ ಫ್ರೆಂಡ್ಸ. ನೀರು ಹಾಕಿಬಿಟ್ಟು ಚೆಂದ ಕಲಿಸ್ಕೋಬೇಕು ನೋಡ್ರಿ. ಇದಕ್ಕೆ ನೋಡ್ರಿ ಬರೀ ಕಡ್ಲಿ ಹಿಟ್ಟು ನಾವು ಬಜ್ಜಿ ಬೋಂಡ ಯಾವ್ದು ಹಿಟ್ಟಲ್ಲಿ ಮಾಡ್ತೀವಿ ನೋಡ್ರಿ ಕಡ್ಲಿ ಹಿಟ್ಟು, ಆ ಕಡ್ಲಿ ಹಿಟ್ಟನ್ನೇ ತೊಗೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಎಷ್ಟು ಬೇಕಂತ ನೋಡ್ಕೊಂಡು ಉಪ್ಪನ್ನ ಹಾಕಿಬಿಟ್ಟು ಚೆಂದ ಗಟ್ಟಿಯಾಗಿ ಕಲಿಸ್ಕೊಂಡ್ಬಿಟ್ಟಾರೆ ನೋಡ್ರಿ. ಇಷ್ಟು ಈ ಥರ ಕಲಿಸ್ಕೊಂಡ್ರೆ ಸಾಕು ನೋಡ್ರಿ.
ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡ್ಬಿಟ್ಟು ಹಿಂಗೆ ನಾವು ಚಕ್ಲಿ ಹಾಲು ಇರ್ತದಲ್ರಿ ಅದ್ರಾಗ ಹಾಕಿ ಕರಿಯಕ್ಕೆ ಬಿಟ್ರೆ ಆಯ್ತು ನೋಡಿರಿ. ನಾನು ಆಮೇಲೆ ವಿಡಿಯೋನ ಮಾಡ್ಬೇಕಂತ ಅಂದ್ಕೊಂಡ್ರಿ, ಮಾಡೋಕ್ಕಾಗಿಲ್ಲ. ಅವ್ರು ಬರೋಷ್ಟು ನಾನು ಹೋಗಿ ಹೊರಗೆ ಸ್ವಲ್ಪ ನನ್ನ ಮಗಳು ಅಳ್ತಿದ್ಳು ನೋಡಿರಿ. ಆಕಿಗೆ ಮ್ಯಾರೇಜ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿಗೆ ನಮ್ಮ ಅತ್ತಿಗೆಯವರು ಸ್ವಲ್ಪ ಮಾಡೇ ಬಿಟ್ಟಿದ್ರು ನೋಡಿರಿ ಫ್ರೆಂಡ್ಸ್. ಈ ಥರ ಎಣ್ಣೆ ಬಿಸಿ ಇಟ್ಬಿಟ್ಟು ಚಕ್ಲಿ ಮಾಡ್ತೀವಲ್ರಿ ಅದು ಹಾಲಿದಾಗ ಹಾಕಿ ಮಾಡ್ಕೊಂಡ್ರೆ ಶೇವ ರೆಡಿ ಆಗ್ತಾವೆ ನೋಡಿರಿ. ಎರಡೂ ಬದಿನೂ ಚೆಂದಾಗಿ ಫ್ರೈ ಮಾಡ್ಕೋಬೇಕ್ರಿ. ಮಾಡಿಕೊಂಡು ಇಟ್ಕೊಂಡ್ರೆ ನಮ್ಮ ಶೇವ್ ಕೂಡ ರೆಡಿ ಆಗ್ತಾವೆ ನೋಡಿರಿ ಫ್ರೆಂಡ್ಸ. ಬೇಗ ಆಗುತ್ತೆ ರೀ, ಜಾಸ್ತಿ ಹೊತ್ತು ಏನು ಹಿಡಿಯಂಗಿಲ್ಲ ರೀ. ನಾವು ಹಾಕಿ 2 ನಿಮಿಷ ಒಂದು ಕಡೆ 2 ನಿಮಿಷ ಒಂದು ಕಡೆ ಬೇಯಿಸ್ಕೊಂಡ್ರೆ ಬೇಕಾದಂಗೆ ನಾವು ಶೇವ್ನ ಬೇಗ ಮಾಡ್ಕೋಬೋದು ನೋಡಿರಿ ಫ್ರೆಂಡ್ಸ. ಕೆಲವೊಬ್ಬರಿಗೆ ಜಾಸ್ತಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಇಷ್ಟಪಡ್ತಾರೆ, ಕೆಲವೊಬ್ಬರು ಮೀಡಿಯಮ್ ಆಗಿ ಕೂಡ ಇಷ್ಟಪಡ್ತಾರೆ. ನಿಮ್ಗೆ ಯಾವ ಥರ ಬೇಕು ಅಂತ ನೋಡ್ಕೊಂಡು ನೀವು ಮಾಡ್ಕೋಬೋದು ನೋಡಿರಿ ಫ್ರೆಂಡ್ಸ. ಎರಡೂ ಬದಿನೂ ಚೆಂದ ಫ್ರೈ ಮಾಡ್ಕೊಂಡ್ಬಿಟ್ರೆ ಆಗೋಯ್ತು ನೋಡಿರಿ. ಇವಾಗ ಇದನ್ನು ತಕ್ಕೊಂಡು ಬಿಡ್ತಾರೆ ನೋಡಿರಿ. ಆ ಕಡೆ ನೋಡ್ಬೋದು ನೀವು ಫ್ರೆಂಡ್ಸ ಎಷ್ಟೊಂದು ಶೇವ್ನ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತ. ನೀವು ಹಿಟ್ಟನ್ನು ನೋಡಿದಾರಲ್ವಾ ಫ್ರೆಂಡ್ಸ, ಎಷ್ಟಿತ್ತು, ಸ್ವಲ್ಪನೇ ಇತ್ತು ಹಿಟ್ಟು, ಅದ್ರಾಗೂ ಇಷ್ಟೆಲ್ಲ ಶೇವ್ನ ನಾವು ಮಾಡ್ಕೋಬೋದು ರೀ. ಕ್ರಿಸ್ಪಿಯಾಗಿ ಕೂಡ ಬರ್ತಾವ್ರಿ. ಮತ್ತು ಮನೆಯಲ್ಲೇ ಮಾಡಿರೋದ್ರಿಂದ ಆರೋಗ್ಯ ಕೂಡ ಒಳ್ಳೆಯದು ಅಂತ ನನಗೆ ಅನ್ನಿಸ್ತದೆ ನೋಡಿರಿ. ಹೊರಗಡೆಯಿಂದ ನಾವು ಪಾಕೆಟ್ ಶೇವ್ ಅದರಿಂದ ತೊಗೊಂಡು ಬರೋದಕ್ಕಿಂತ ಮನೆಯಲ್ಲೇ ಸ್ವಲ್ಪ ಹಿಟ್ಟನ್ನು ಕಲಸಿ ಮಾಡ್ಕೊಂಡ್ರೆ ಈ ಥರ ಜಾಸ್ತಿ ಆಗಿರೋವಂಥ ಶೇವ್ನ ಮಾಡ್ಕೋಬೋದು ರೀ. ಮತ್ತು ಕ್ರಿಸ್ಪಿ ಕೂಡ ಆಗ್ತಾವೆ ನೋಡಿರಿ. ನಿಮ್ಗೆ ನಾನು ಇಲ್ಲಿ ಮುರಿದು ಕೂಡ ತೋರಿಸ್ತೀನಿ ನೋಡಿರಿ. ನೋಡ್ಬೋದು ನೀವು ಎಷ್ಟೊಂದು ಕ್ರಿಸ್ಪಿಯಾಗಿ ಕೂಡ ಆಗಿಬಿಟ್ಟಾವೆ ನೋಡಿರಿ. ಕಲರ್ ಕೂಡ ನೋಡ್ಬೋದು. ನಿಮಗೆ ಯಾವ ಥರ ಬೇಕಂತ ನೋಡ್ಕೊಂಡು ನೀವು ಮಾಡ್ಕೋಬೋದು ನೋಡಿ ಫ್ರೆಂಡ್ಸ. ಇಷ್ಟೆಲ್ಲ ಶೇವ್ ಇವಾಗ ರೆಡಿ ಆಗಿಬಿಟ್ಟಾವೆ ನೋಡಿರಿ. ನಾವಿಲ್ಲೆಲ್ಲ ಶೇವ್ ಮಾಡ್ಕೋತ ಇಲ್ಲಿ ಕೂತ್ಬಿಟ್ಟಿದೆ ನೋಡಿರಿ. ಈ ಕಡೆ ನಮ್ಮದು ಅಣ್ಣ ಮತ್ತು ನಮ್ಮ ಅಕ್ಕ ಮಕ್ಕಳು ಎಲ್ಲರೂ ಇವರು ಚಕ್ರ ಆಡ್ಕೊತ ಕೂತ್ಬಿಟ್ಟಾರೆ ನೋಡಿರಿ. ಊರಂದೇ ಒಂಥರ ಇಂಟ್ರೆಸ್ಟ್ ನೋಡಿರಿ ಫ್ರೆಂಡ್ಸ. ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ರೀ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿ. ಜೈ ಶ್ರೀರಾಮ್.